ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾವು ತುಂಬಾ ಚೆನ್ನಾಗಿದ್ದೀವಿ. ಇಟ್ಸ್ ಮೀ ಪ್ರಿಯಾ ತನು ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ವ್ಲಾಗ್ ಏನಂದರೆ, ನನಗೆ 100 ಸಬ್ಸ್ಕ್ರೈಬರ್ಸ್ ಆಗಿರೋದ್ರಿಂದ ನಾನು ಈ ಒಂದು ಸ್ಪೆಷಲ್ ವಿಡಿಯೋ ಮಾಡ್ತಾಯಿದ್ದೀನಿ. ಏನಂದರೆ, ಡಾಗ್ಸ್ ಇದೆಯಲ್ವಾ, ಅದಕ್ಕೆ ಪಾಪ ಮಾತು ಬರಲ್ಲ, ಏನೂ ಬರಲ್ಲ. ಅವಕ್ಕೆ ಎಲ್ಲರೂ ಅಂದರೆ ಕೆಲವ್ರು ಜನ ಅವನ್ನ ನೋಡ್ಕೊತಾರೆ. ಬೀದಿಗಳಲ್ಲಿರ್ತಾವಲ್ಲ ನಾಯಿಗಳನ್ನ ಕೆಲವ್ರು ಜನ ನೋಡ್ಕೊತಾರೆ. ಅಂದರೆ ಏನು, ಸ್ವಲ್ಪ ನಾವು ತಿನ್ನೋ ಅನ್ನದಲ್ಲಿ ಒಂದು ತುತ್ತು ಅನ್ನ ಕೊಟ್ಟು ಅವುಗಳನ್ನ ನೋಡ್ಕೊತಾರೆ. ಸೊ ನಾನು ಹಾಗೆಯೇ ನನಗೆ ಇಷ್ಟ ಏನಂದರೆ, ಈ ಒಂದು ಡಾಗ್ಸ್ನ ನಾನು ನನ್ನ ಕೈಲಾದಷ್ಟು ಎಷ್ಟು ಡಾಗ್ಸನ್ನು ನಾನು ಅವುಗೆ ಊಟ ಹಾಕಬೇಕು ಅಂತ ನನಗೆ ದೇವರು ಕೊಟ್ಟಿದ್ದರು, ಅಷ್ಟು ಡಾಗ್ಸ್ಗೆ ನಾನು ಊಟ ಕೊಡ್ತೀನಿ. ಬೆಳಗ್ಗೆ ಮತ್ತು ರಾತ್ರಿ 2 ಟೈಮ್ ಕೊಡ್ತೀನಿ. ಅಂದರೆ ಜಾಸ್ತಿ ಬರೋದು ಅಂದರೆ ಬೆಳಗ್ಗೆನೇ, ನೈಟ್ ಟೈಮ್ ಬರಲ್ಲ ಅವು. ಒಂದು ವೇಳೆ ಬಂದರೆ ನೈಟ್ ಟೈಮೂ ಅದಕ್ಕೆ ಹಂಗೇನೆ ಹಾಕ್ತೀನಿ. ನನಗೆ ಯೂಟ್ಯೂಬ್ ಚಾನಲ್ ಇಲ್ಲದೆ ಇರಲಿಲ್ಲಲ್ಲ, ಅವಾಗಿಂದನೂ ನಾನು ಅವಕ್ಕೆ ಊಟ ಹಾಕ್ತೀನಿ. ಮತ್ತು ಈಗಷ್ಟೇ ಅಲ್ವಾ, ಒಂದು ಮಂತಿಂದ ಅಷ್ಟೇ ಅಲ್ವಾ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು. ಸೊ ನಾನು ಹೆಲ್ಪ್ ಮಾಡ್ತೀನಿ ಅಲ್ವಾ ಡಾಗ್ಸ್ನ, ಅದೇ ಇನ್ನೂ ಬೇರೆಯವರು ನೋಡಿಬಿಟ್ಟು ಕಲಿತಾರೆ. ಅಂದರೆ ಡಾಗ್ಸ್ನೇ ಆಗಲಿ ಯಾವುದನ್ನೇ ಆಗಲಿ ಮಾತು ಬರಲ್ಲ ಅಲ್ವಾ, ಮೂಗ ಪ್ರಾಣಿಗಳಲ್ವ, ಅವುಗಳಿಗೆ ನಾವು ಹೆಲ್ಪ್ ಮಾಡಬೇಕು ಅನ್ನೋ ಮನಸ್ಥಿತಿ ಅಂದರೆ ಅವ್ರಿಗೂ ಅರ್ಥ ಆಗಬೇಕು. ಒಂದು ಟೈಮ್ ನಮಗೆ ಊಟ ಇಲ್ಲ ಅಂದರೆ ನಮ್ಗೆ ಹೇಗಾಗುತ್ತೋ ಹೊಟ್ಟೆಯಲ್ಲಿ ಅದಕ್ಕೂ ಅಷ್ಟೇ ಅಲ್ವಾ ಆಗೋದು. ಸೊ ನಾನು ಅದನ್ನು ಅರ್ಥ ಮಾಡ್ಕೊಂಡಿದ್ದೀನಿ. ಸೊ ಅದಕ್ಕೆ ನಾನು ಡಾಗ್ಸ್ಗೆ ನೀರು, ಅದಕ್ಕೆ ಒಂದು ಬಕೆಟಲ್ಲಿ ನೀರು ಇಟ್ಬಿಡ್ತೀನಿ ಸಪ್ರೇಟಾಗಿ. ನೆಕ್ಸ್ಟು ಅದೇ ಥರನೇ ಊಟ ಇಡ್ತೀನಿ ಅವಕ್ಕೆ. ನಮ್ಮ ಮನೆ ಹತ್ರಕ್ಕೆ ಬರ್ತವೆ, ಹೀಗೆ ಆಟ ಆಡ್ಕೊಂಡಿರ್ತವೆ. ಬಂದುಬಿಟ್ಟು ನನಗೂ ಬೇಜಾರಲ್ವ, ಕೆಲಸ ಎಲ್ಲ ಆದಮೇಲೆ ಸ್ವಲ್ಪ ಹೊತ್ತು ಅವುಗಳ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡ್ಬೋದು. ನಾವು ಎಲ್ಲಾನ ಪ್ರಯಾಣ ಹೋಗ್ಬೇಕಾದ್ರೆ, ಬಸ್ಗೆ ಹೋಗ್ಬೇಕಾದ್ರೆ ನನ್ನ ಹಿಂದೆನೇ ಓಡಿ ಬರ್ತವೆ. ನಾನು ಓಡಿಸಿದ್ರೂ ಹೋಗಲ್ಲ ಅವು. ನನಗೆ ಅದಷ್ಟು ಖುಷಿ ಸಾಕು. ಅದೇ ಮನುಷ್ಯರಾಗಿ ಬರ್ತಾರಾ? ಇಲ್ವಲ್ಲ. ಪ್ರಾಣಿ ಆಗಿರೋದ್ರಿಂದ ನಾವು ಅದಕ್ಕೊಂದು ತುತ್ತು ಅನ್ನ ಹಾಕಿರೋದ್ರಿಂದ ನಮ್ಮ ಹಿಂದೆ ಬರ್ತವೆ, ಅಷ್ಟೇ ಅಲ್ವಾ. ಸೊ ನಾನು ಆ ಮೊಮೆಂಟ್ನ ಎಂಜಾಯ್ ಮಾಡ್ತೀನಿ. ನಾನು ಎಲ್ಲಾನ ಊರಿಗೆ ಹೋಗ್ಬೇಕಾದ್ರೆ ಬಿಟ್ಟು ಹೋಗೋಕ್ಕೆ ನಂಗೆ ಮನಸ್ಸು ಬರಲ್ಲ. ಯಾಕಂದರೆ ಊಟ ಆಗಬೇಕು ಅನ್ನೋ ಇದಿರುತ್ತಲ್ವ ನಮಗೆ. ಸೊ ಅದಕ್ಕೆ ಈ ವ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್, ಸಬ್ಸ್ಕ್ರೈಬ್. ಬಾಯ್.